ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ನನ್ನ ಮೊಮ್ಮಗಳು ನನಗೆ ಹತ್ರ ಆಗ್ತಾಳೆ ಅನ್ನೋ ಸ್ವಾರ್ಥದಿಂದ ನಿನಗೆ ಅನ್ಯಾಯ ಮಾಡಬೇಕು ಅಂತ ನೋಡಿದೆ ಅನುಪಮ. ನಾನು ನಿನಗೆ ಅನ್ಯಾಯ ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ನೀನು ಕೋರ್ಟಿಗೆ ಬಂದೆ ಅಂದ್ರೆ ನಿಂದು ಎಷ್ಟು ದೊಡ್ಡ ಮನಸ್ಸು. ಪಾರ್ವತಿ ನನ್ನ ಹತ್ರ ಮಾತಾಡದೆ ಹಿಂದಿನಿಂದ ಚುಚ್ಚು ಚುಚ್ಚಿ ಮಾತಾಡೋದ್ರಲ್ಲಿ ನಿಜವಾಗ್ಲೂ ತಪ್ಪಿಲ್ಲ ಅನ್ಸುತ್ತೆ. ಅನುಪಮಗೆ ಹೇಗೆ ಮುಖ ತೋರಿಸ್ಲಿ? ಎಲ್ರೂ ಎದುರುಗಡೆ ಇರ್ಬೇಕಾದ್ರೆ ದೊಡ್ಡವನು ಅನ್ನೋ ಗರ್ವ. ಕ್ಷಮಿಸು ಅನುಪಮ ಅಂತ ಕೇಳೋಕ್ಕಾಗ್ತಿಲ್ಲ. ಒಬ್ಳೇ ಇದ್ದಾಗಲಾದರೂ ಕೇಳಬೇಕು. ನಿನ್ನ ಕ್ಷಮಿಸಿದ್ದೀನಿ ಅಪ್ಪ ಅಂತ ಹೇಳೋವರೆಗೂ ಅನುಪಮನ ನನ್ ಬಿಡಬಾರದು. ಅನುಪಮ ಇಲ್ವನಮ್ಮ? ಅದೇನಂದ್ರೆ ಮಾವ, ಇವತ್ತಿನಿಂದ ನಾನು ಅಥವಾ ದಮಯಂತಿ ಅತ್ತಿಗೆನೆ ನಿಮಗ್ ಊಟ ತಿಂಡಿ ತಂದ್ಕೊಡ್ಬೇಕಂತೆ ಮಾವ. ಏನಕ್ಕೆ? ಅತ್ತೆ ಹೇಳಿದ್ರು ಅನುಪಮ ಅಮ್ಮ ಮೇಲೆ ಅಮ್ಮನವ್ರು ಬಂದಿದಾರಂತೆ. ಅಮಾವಾಸ್ಯೆ ಅಲ್ವಾ ಮಾವ? ಹಿಂದಿನ ದಿನದಿಂದ ಅಮಾವಾಸ್ಯೆ ಮುಗಿಯೋ ಮಾರನೇ ದಿನದವರೆಗೂ ಅನುಪಮ ಅಮ್ಮ ಹತ್ರ ಯಾವ ಕೆಲ್ಸನೂ ಮಾಡ್ಸಲ್ಲ ಅಲ್ವಾ? ಅನುಪಮ ಹೇಗಿದ್ದಾಳೆ? ಇಲ್ಲಿವರೆಗೂ ಚೆನ್ನಾಗೇ ಇದ್ದಾರೆ ಮಾವ. ಸರಿ, ಊಟ ಇಟ್ಬಿಟ್ಟು ಹೋಗಮ್ಮ. ಏನ್ರಿ ಟೆನ್ಷನ್ ಅಲ್ಲಿರೋ ಹಾಗಿದ್ದೀರಾ? ಇರಲ್ವ ಮತ್ತೆ, ಮೊದಲೇ ಶಿವರಾತ್ರಿ ಬೇರೆ ಬರ್ತಿದೆ, ಅದರಲ್ಲೂ ಅಮಾವಾಸ್ಯೆ. ಮಾಮೂಲಿ ಅಮಾವಾಸ್ಯೆ ದಿನ ನಾವೇ ಹೊರಗಡೆ ಹೋಗಲ್ಲ, ಆದ್ರೆ ಇದು ಶಿವರಾತ್ರಿ ಸಮಯದಲ್ಲಿ ಬರೋ ಅಮಾವಾಸ್ಯೆ ಅಲ್ವಾ? ಊರವರೆಲ್ಲ ಅವ್ರ ಮನೇಲಿ ಇರಕ್ಕಾಗ್ದೆ ನಮ್ಮನೆಗೆ ಬರ್ತಾರೆ. ಮೊದ್ಲೇ ಕುಲದೇವ್ರು ಶಿವ, ಎಷ್ಟು ಪೂಜೆ ಮಾಡ್ಬೇಕು, ಯಾವ ಲೋಪನೂ ಆಗದೆ ಇರೋ ಹಾಗೆ ನೋಡ್ಕೋಬೇಕಲ್ವಾ? ಮೊದ್ಲೇ ಈ ಮಧ್ಯೆ ಅನುಪಮಂಗೆ ಆರೋಗ್ಯ ಸರಿ ಇಲ್ಲ. ನನ್ ಭಯ ಎಲ್ಲ ಅನುಪಮಮ್ಮ ಅಖಂಡ ದೀಪನ ಬೆಳಗಿಸಿ ಮಹಾ ಆರತಿ ಕೊಡ್ತಾರ ಅನ್ನೋದು. ಯಾಕೆ ಅವಳು ಬೆಳಗಿಸಿದ್ರೇನಾ ಅಖಂಡ ದೀಪ ಬೆಳಗೋದು? ಅವಳು ಕೊಟ್ರೆ ಮಾತ್ರ ತಗೋತಾರ ಊರಿನ ಜನ ಮಹಾ ಆರತಿನ? ಈ ಮನೆ ಮಗಳಾಗಿ ನಾನು ಮಾಡಬಾರ್ದಾ? ಮಾಡಬಾರ್ದು. ದಮಯಂತಿ, ಮದ್ವೆ ಆಗೋಕ್ ಮುಂಚೆ ನೀನ್ ಈ ಮನೆ ಮಗಳು. ಇವಾಗ ನಿನ್ ಮನೆ ಹೆಸರು, ಗೋತ್ರ ಎಲ್ಲ ಬದಲಾಗಿ ಹೋಗಿದೆ. ಅಖಂಡ ಜ್ಯೋತಿ ಬೆಳಗಿಸ್ಬೇಕಾಗಿರೋದು, ಮಹಾಮಂಗಳಾರತಿ ಕೊಡ್ಬೇಕಾಗಿರೋದು ಈ ಮನೆ ಹೆಣ್ಮಗಳು. ಹಾಗಾದ್ರೆ ಕಲ್ಯಾಣಿ ಇದ್ದಾಳಲ್ಲಮ್ಮ, ಅನುಪಮನೆ ಮಾಡ್ಬೇಕು ಅಂತ ಯಾಕೆ ಅನ್ಕೋತ್ಯಾ? ಕಲ್ಯಾಣಿ ನಿನ್ ಮೊಮ್ಮಗಳೇ ಅಲ್ವಾ? ಕಲ್ಯಾಣಿ ಈ ಮನೆ ಮಗಳಲ್ಲ, ಅಜಯ್ ಮಗಳು. ಕಲ್ಯಾಣಿ ಹುಟ್ಟೋಕ್ ಮುಂಚೆನೆ ಅಜಯ್ಗೆ ಈ ಮನೆ ಜೊತೆ ಸಂಬಂಧ ಮುರಿದು ಹೋಗಿದೆ. ಈ ವಿಷಯ ನಿನ್ಗೂ ಗೊತ್ತು ಅನ್ಕೋತೀನಿ. ಆದ್ರೆ ಅಮ್ಮ, ಅನುಪಮಮ್ಮನ್ಗೆ ಮೈ ಮೇಲೆ ಅಮ್ಮವ್ರು ಬರ್ತಾರೆ. ಈಗಾಗ್ಲೇ ಆಯಾಸದಲ್ಲಿದ್ದಾರೆ, ಜೊತೆಗೆ ಶಿವತಾಂಡವ ಮಾಡ್ಬೇಕು. ಕೈಯಲ್ಲಿ ಬೇವಿನ ಸೊಪ್ಪಿರುತ್ತೆ, ಅಖಂಡ ದೀಪನ ಬೆಳಗಿಸಿ ಮಹಾ ಆರತಿ ಕೊಡ್ಬೇಕು. ಆಗ್ಬಾರದ್ದೇನಾದ್ರೂ ಆದ್ರೆ ಆಗ ಎಲ್ರೂ ನೋವು ಪಡ್ಬೇಕಮ್ಮ. ಅವಾಗ ಇಷ್ಟು ವರ್ಷಗಳಿಂದ ನೀನು ಕಾಪಾಡ್ಕೊಂಡ್ ಬಂದಿರೋ ಈ ಮನೆ ಮರ್ಯಾದೆ ಗೌರವ ಎಲ್ಲ ಬೆಂಕಿ ಪಾಲಾಗೋಗತ್ತಮ್ಮ. ನಡಿಬೇಕಾಗಿರೋದು ನಡೆಯುತ್ತೆ, ಎಲ್ಲ ಈಶ್ವರನಿಚ್ಛೆ. ಇಲ್ಲಿಗೆ ನಿಮ್ಮ ಆಲೋಚನೆಗಳಿಗೆ ಮುಕ್ತಿ ಕೊಟ್ರೆ ಒಳ್ಳೇದು ಅನ್ಕೋತೀನಿ. ಈಶ್ವರ
ಭಾರನ ನಿನ್ ಮೇಲೆ ಹಾಕ್ತಿದ್ದೀನಿ. ನಿನ್ನ ಪೂಜೆನ ನೀನೇ ನಿರ್ವಿಘ್ನವಾಗಿ ನಡೆಸ್ಕೊಡ್ಬೇಕು. ಬಾಲಾಜಿ, ಈ ಪೀಠ ಯಾಕೆ? ಹೇಳದ್ನಲ್ಲಮ್ಮ, ನಮ್ಮ ಮನೆಗೆ ಅಮ್ಮನವ್ರು ಬರ್ತಿದ್ದಾರೆ ಅಂತ. ತುಂಬಾ ಏರ್ಪಾಡು ಮಾಡಬೇಕು. ಈಗಾಗಲೇ ತುಂಬಾ ತಡ ಆಗೋಗಿದೆ. ಏರ್ಪಾಡುಗಳಲ್ಲಿ ಏನಾದರೂ ತಪ್ಪಾದ್ರೆ ಅಮ್ಮ ಅವ್ರು ಸಾಯಿಸೇ ಬಿಡ್ತಾರೆ ಅಷ್ಟೇ. ನಾನು ಹೋಗಿ ಬರ್ತೀನಮ್ಮ, ಆಮೇಲೆ ಸಿಗ್ತೀನಿ. ಬಾಲಾಜಿ ಬಾಲಾಜಿ ಬಾಲಾಜಿ, ನೋ ಡೌಟ್ ಇವರೆಲ್ಲರೂ ಸೇರ್ಕೊಂಡು ಅನುಪಮ ಏನೋ ಮಾಡೋದಕ್ಕೆ ಹೊರಟಿದ್ದಾರೆ. ಕಲ್ಯಾಣಿ, ನಿಂತ್ಕೋ. ಎಲ್ಲಿಗೆ? ನಿನಗತ್ತೆ ಬರ್ಬೇಡ ಅಂತ ಹೇಳಿದ್ರಲ್ವಾ? 2 ದಿನದವರೆಗೂ ನೀನ್ ಒಳಗಡೆ ಬರ್ಬೇಡ. ಏನಾದ್ರೂ ಮತ್ತೆ ಎಲ್ರು ನಿನ್ಗೆ ಬೈತಾರೆ. ಮೊದ್ಲೇ ಅಮ್ಮನವ್ರಿಗೆ ಸಂಬಂಧಪಟ್ಟ ವಿಷಯ ಅಲ್ವಾ? ಯೋ ಸರಿ, ನೀವ್ ಹೇಳ್ದಾಗೆ ನಾನ್ ಒಳಗ್ ಬರಲ್ಲ. ಆದ್ರೆ ಅನುಪಮ ಎಲ್ಲಿದ್ದಾಳೆ? ಅವಳ ಆರೋಗ್ಯ ಹೇಗಿದೆ? ಅಪಾಯ ಏನೂ ಇಲ್ಲ ಅಲ್ವಾ? ಏನಿಲ್ಲ ಕಲ್ಯಾಣಿ, ಪ್ರತಿ ವರ್ಷ ನಡೆಯೋದೆ. ನಮ್ಗಿದು ಅಭ್ಯಾಸನೇ. ನೀನ್ ಟೆನ್ಷನ್ ಮಾಡ್ಕೋಬೇಡ. ಏನೂ ಆಗದೆ ಇರೋ ತರ ಅಮ್ಮನವರೇ ನೋಡ್ಕೋತಾರೆ. ಅದ್ ಹಾಗಲ್ಲ. ಅಜ್ಜಿ ಕೈಯಲ್ಲಿ ಏನಾದ್ರು ರಕ್ತ? ಕಲ್ಯಾಣಿ, ಅದೆಲ್ಲ ನಿನಗ್ಯಾಕೆ ಕಲ್ಯಾಣಿ? ಕೆಲವೊಂದು ತಿಳ್ಕೊಳ್ತಿದ್ರೇನೆ ಒಳ್ಳೇದು. ಈ ಮನೇಲಿ ಕೆಲವು ಸಂಪ್ರದಾಯಗಳಿವೆ, ಅದನ್ನ ನಾವು ತಪ್ಪಿಸಬಾರ್ದು. ನನಗ್ ಗೊತ್ತಾಗ್ಬೇಕು. ಕಲ್ಯಾಣಿ, ಅಜ್ಜಿ, ಕಲ್ಯಾಣಿ, ನಿಮ್ ಕೈಯಲ್ಲಿ ಏನಾದ್ರು ರಕ್ತ? ಕಲ್ಯಾಣಿ, ಅನುಪಮ ಏನಾಯ್ತು? ಪಲ್ಲವಿ, ಆ ಹುಡುಗಿ ಜೊತೆ ನಿನ್ಗೇನ್ ಮಾತು? ಒಳಗಡೆ ಬರ್ತಾಳಂತೆ, ಬರ್ಬೇಡ ಅಂತಿದ್ದೀನಿ ಅತ್ತೆ. ಯಾಕ್ ನನ್ನ ನೀವು ಬರೋದಕ್ ಬಿಡ್ತಿಲ್ಲ? ಕಲ್ಯಾಣಿ, ಯಾಕ್ ನೀವ್ ಅನುಪಮ ಎಲ್ಲಿದ್ದಾಳೆ ಅಂತ ಹೇಳ್ತಿಲ್ಲ? ಅನುಪಮ ಮೊದ್ಲೇ ಆರೋಗ್ಯ ಚೆನ್ನಾಗಿಲ್ಲ, ಅವಳನ್ನ ಹುಷಾರಾಗಿ ನೋಡ್ಕೋಬೇಕು. ನನ್ನ ಮಗಳನ್ನ ಹೇಗ್ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಶೌರ್ಯ, ಹಾ ಅಜ್ಜಿ. ಆ ಹುಡುಗಿಗೆ ಅರ್ಥ ಆಗೋಗ್ ಹೇಳು. ನನ್ನ ಸಹನೆನ ಪರೀಕ್ಷಿಸಬೇಡ ಅಂತ ಹೇಳು. ಸರಿ ಅಜ್ಜಿ. ಅನುಪಮ, ಕಲ್ಯಾಣಿ ಹೇಳು ಕೇಳು. ಅನುಪಮ, ಕಲ್ಯಾಣಿ ಬಾ. ಅದ್ ಹಾಗಲ್ಲ ಆಫೀಸರ್. ಇನ್ನೇನು ಮಾತಾಡ್ಬೇಡ. ಕಲ್ಯಾಣಿ ಹೋಗು. ಹೇಳು ಆಫೀಸರ್, ಅನುಪಮಗೆ ಏನಾಯ್ತು? ಅನುಪಮ ಅಮ್ಮಗೆ ಏನೂ ಆಗಿಲ್ಲ, ಚೆನ್ನಾಗೇ ಇದ್ದಾರೆ. ನಾನ್ ನಂಬಲ್ಲ. ಚೆನ್ನಾಗಿದ್ರೆ ನನಗೆ ಯಾಕೆ ನೋಡಕ್ ಬಿಡ್ತಿಲ್ಲ? ಇಷ್ಟೊತ್ತು ಕಾಣಿಸ್ತೇನೆ, ಯಾಕಿರ್ತಾಳೆ? ಯಾವಾಗ್ಲೂ ಏನಾದ್ರೂ ಒಂದ್ ಕೆಲಸ ಮಾಡ್ತಾನೆ ಇರ್ತಾಳಲ್ವಾ? ಅನುಪಮ ರೂಮ್ನಿಂದ ಅಜ್ಜಿ ರಕ್ತ ಆಗಿರೋ ಕೈನಲ್ಲಿ ಬಂದ್ರು. ಅಂದ್ರೆ ಒಳಗಡೆ ಏನೋ ನಡೆದಿದೆ.
ಮಹಾಕಾಳಂಬ ತಾಯಿ, ಪ್ರತಿ ವರ್ಷ ನೀನು ಶಿವರಾತ್ರಿ ಮುಂದಿನ ದಿನ ಅನುಪಮ ಮೈಮೇಲೆ ಬಂದು ನೀನಿದೆಯಾ ಅಂತ ಅರ್ಥ ಮಾಡಿಸ್ತಾ ಆಗೋ ಅಂತ ಅಪಾಯದ ಬಗ್ಗೆ ಮೊದಲೇ ಸುಳು ಕೊಡ್ತೀಯ. ಊರನ್ನೆಲ್ಲ ಆಶೀರ್ವದಿಸಿ ಚೆನ್ನಾಗಿ ನೋಡ್ಕೋತೀಯ. ಮಾಧುರಿಯಿಂದ ಈ ಮನೆಯಲ್ಲಿ ಪ್ರಶಾಂತತೆ ಇರಲ್ಲ ಅಂತ ಸುಳಿವು ಕೊಟ್ಟೆ. ಗಂಡಾಂತ್ರನೂ ಇದೆ ಅಂದೆ. ಅಷ್ಟೊತ್ತಿಗಾಗ್ಲೇ ಅಪಾಯ ಇನ್ನೊಂದು ರೀತಿಲಿ ಬಂದು ನೀನು ಹೇಳ್ದಾಗೆ ನಡೀತು. ಈಗಲೂ ಈ ಮನೆಯಲ್ಲಿ ನೆಮ್ಮದಿ ಅನ್ನೋದಿಲ್ಲ. ಹೇಳು ಆಫೀಸರ್, ನಿಮ್ ಮನೇಲಿ ನಿಮ್ಮ ಅಮ್ಮನ್ಗೆ, ತಾತನ್ಗೆ, ಇನ್ನೂ ಕೆಲವರಿಗೆ ಅನುಪಮ ಅಂದ್ರೆ ಇಷ್ಟ ಇಲ್ಲ. ಈಗ ಅಜ್ಜಿ ಮನ್ಸನ್ನು ಬದಲಾಯಿಸಿ ಅನುಪಮನ ನೀವೆಲ್ಲರೂ ಸೇರಿ ಏನು ಮಾಡಲ್ಲ ತಾನೆ? ಕಲ್ಯಾಣಿ, ನೀನ್ ತುಂಬಾ ಹೆಚ್ಚಾಗಿ ಥಿಂಕ್ ಮಾಡ್ತಿದ್ಯಾ. ನನಗೂ ಅಜ್ಜಿಗೂ ಅನುಪಮ ಅಮ್ಮ ಅಂದ್ರೆ ತುಂಬಾನೇ ಇಷ್ಟ. ನಾವೆಲ್ಲರೂ ಇರೋವರೆಗೂ ಅನುಪಮ ಅಮ್ಮಗೆ ಏನೂ ಆಗಲ್ಲ. ನೀನ್ ಹೇಳ್ತಿರೋದು ಸರಿನೇ ಅನ್ನಿಸ್ತಿದೆ, ಆದ್ರೆ ರಕ್ತ ನೋಡ್ತಿದ್ರೆ ಭಯ ಆಗ್ತಿದೆ. ಅಷ್ಟಕ್ಕೂ ಬಾಗ್ಲಾಕ್ ಹಾಕಿದ್ದಾರೆ. ಅನುಪಮ ತಲೆ ತಿರುಗಿ ಬಿದ್ದೋದ್ಲಲ್ವಾ? ಅವಳಿಗೇನಾದ್ರೂ ತಿನ್ಸಿದ್ರ? ಪರವಾಗಿಲ್ಲ ತಾನೆ? ಕೂಲ್ ಕಲ್ಯಾಣಿ, ನೀನ್ ಕೇಳೋ ಪ್ರಶ್ನೆಗೆ ಉತ್ತರ 2 ದಿವಸದಲ್ಲಿ ನಿನಗೆ ಸಿಗತ್ತೆ, ಸರಿನಾ? ಅಮ್ಮ ಕ್ಷೇಮವಾಗೇ ಇದ್ದಾರೆ. ಹಲೋ, ಹೇಳಿ. ಯಾ ಆಫೀಸರ್, ಇನ್ಮೇಲಾದ್ರೂ ಈ ಮನೆ ಆನಂದವಾಗಿ ಸುಖ ಸಂತೋಷದಿಂದ ಇರೋ ಹಾಗೆ ನೋಡ್ಕೋತಾಯಿ. ನಾನು ಹೋಗಿ ನಾಳೆ ಪೂಜೆ ಎಲ್ಲ ಏರ್ಪಾಡು ಮಾಡ್ತೀನಮ್ಮ. ಅಮ್ಮ, ನೀನ್ ಶಾಂತಳಾಗು ತಾಯಿ. ಬಾಲಾಜಿ, ಅಮ್ಮವ್ರೆ, ಈ ರೂಮ್ಗೆ ಬೀಗ ಹಾಕೋ. ಅಮ್ಮನವರ ಪ್ರಭಾವ ಈ ಸರಿ ಹೆಚ್ಚಿದೆ ಅಂತ ಅನ್ನಿಸ್ತಿದೆ. ಹುಷಾರು. ಸರಿ ಅಮ್ಮವ್ರೆ. ನೀನ್ ವಾಚ್ ಇಂದ ಆಗಿರೋ ಗಲಾಟೆ ನೆನೆಸ್ಕೊಂಡ್ರೆ ಬೆವರಿಳಿತಾ ಇದೆ ಸಿದ್ದು. ಅದ್ ನಿನ್ ವಾಚ್ ಅಂತ ಗೊತ್ತಾದಾಗ ನಮ್ಮ ಮತ್ತೆ ಕೈಗೆ ಸಿಕ್ಕಾಕೊಂಡೆ ಅನ್ಕೊಂಡೆ. ಶೌರ್ಯ ಕೂಡ ನನ್ ಮೇಲೆ ಅನುಮಾನ ಪಡ್ತಾನೆ ಅನ್ಕೊಂಡೆ. ಥ್ಯಾಂಕ್ ಗಾಡ್ ನನ್ಗೆ ಸಪೋರ್ಟ್ ಮಾಡ್ದ. ಹುಚ್ಚ ಕೆಲ್ಸನೆಲ್ಲ ಮಾಡ್ತೀಯ ಸ್ಯಾಮ್ ನೀನು. ವಾಚ್ ಒಡೆದೋಗಿದೆ ಅಲ್ವಾ, ಅದನ್ನ ಯಾಕೆ ಬಚ್ಚಿಟ್ಕೊಂಡೆ? ನಾನ್ ನಿಂಗೆ ಕೊಟ್ಟಿದ್ ಮೊದ್ಲು ಗಿಫ್ಟ್ ಅದು ಸಿದ್ದು, ಮರ್ತೋದ್ಯಾ? ಅದನ್ನ ನಮ್ ಪ್ರೀತಿ ಗುರ್ತು ಅಂತ ಅನ್ಕೊಂಡಿದೀನಿ. ಅದಕ್ಕೆ ನನ್ ಕೈಲಿರೋಕ್ಕಾಗ್ತಿಲ್ಲ. ನಿನಗ್ ದೂರ ಆಗಿ, ಇಷ್ಟ ಇಲ್ಲದೆ ಇರೋನ್ಗೆ ಹತ್ರ ಆಗಿ ನರಕ ಅನುಭವಿಸ್ತಿದ್ದೀನಿ. ಏನ್ ಮಾಡೋದು? ಇಲ್ಲಿಂದ ಹೋಗಿ ಹತ್ರ ಇರೋಣ ಅಂತ ಎಷ್ಟೇ ಪ್ರಯತ್ನ ಪಟ್ರು ಏನೋ ಒಂದು ಅಡ್ಡಿ ಬರುತ್ತೆ. ಆದ್ರೆ ಈ ಸರಿ ಮಿಸ್ ಆಗ್ಬಾರ್ದು ಸ್ಯಾಮ್. ಅಮಾವಾಸ್ಯೆ ದಿನ ಎಲ್ಲರ ಅಟೆನ್ಷನ್ ಅನುಪಮಮ್ಮನ ಮೇಲಿರುತ್ತೆ. ಶಿವರಾತ್ರಿಗೆ ಊರಿನವರೆಲ್ಲರೂ ದೇವ್ರ ಮೇಲಿರೋ ಭಕ್ತಿಗೆ ಜಾಗರಣೆ ಮಾಡ್ತಿರ್ತಾರೆ. ಆದ್ರೆ ನಮ್ಮನೆಯವರು ಮಾತ್ರ ನಮ್ಮನ್ನ ಹುಡುಕ್ತಾ ಜಾಗರಣೆ ಮಾಡ್ತಿರ್ತಾರೆ. ಆದ್ರೆ ನಾವು ಯಾರಿಗೂ ಸಿಗಲ್ಲ ಸ್ಯಾಮ್, ಯಾರಿಗೂ. ಅನುಪಮ ಅಮ್ಮ ಯಾವ ರೂಮ್ನಲ್ಲೂ ಇಲ್ಲ. ನನಗೆ ಗೊತ್ತಿರೋ ಹಾಗೆ ಆ ರೂಮ್ನಲ್ಲೇ ಇರ್ತಾರೆ. ಸಿದ್ದು, ಕಲ್ಯಾಣಿ ನಮ್ಮ ನೋಡ್ಬಿಟ್ಲು.
ಇವನೇನ್ ಇಲ್ಲಿದ್ದಾನೆ? ಸಿದ್ದು, ನನಗೆ ಭಯ ಆಗ್ತಿದೆ. ಇವಾಗ ಏನ್ ಮಾಡೋದು? ಕಲ್ಯಾಣಿ ಎಲ್ರಿಗೂ ಹೇಳ್ಬಿಡ್ತಾಳೆ. ಸಿದ್ದು, ಟೆನ್ಷನ್ ಮಾಡ್ಕೋಬೇಡ ಸ್ಯಾಮ್, ಇರು. ಇವನ್ ನಾನು ಅನುಪಮ ಅಮ್ಮನ ನೋಡ್ದಿರೋ ಹಾಗೆ ತಡೆಯೋ ತರ ಇದ್ದಾನೆ. ತಡೀಲಿ, ಕಾಲ್ ಮುರಿತೀನಿ. ಇಷ್ಟು ಕೋಪದಲ್ಲಿ ಬರ್ತಿದ್ದಾಳಂದ್ರೆ ಕಾಂಪ್ರಮೈಸ್ ಆಗಲ್ಲ. ಅನುಪಮ, 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 ಕಲ್ಯಾಣಿ, ಅನುಪಮ, ಕಲ್ಯಾಣಿ, ಅನುಪಮ, ಅನುಪಮ, ಲಾಕ್ ಯಾಕೆ ಮಾಡಿದ್ದಾರೆ? ಅನುಪಮ, ಕಲ್ಯಾಣಿ, ಕಲ್ಯಾಣಿ, ಅನುಪಮ, ಕಲ್ಯಾಣಿ, ಕಲ್ಯಾಣಿ ಇರು. ಕಲ್ಯಾಣಿ, ಅನುಪಮ ಅಮ್ಮ ಈ ರೂಮಲ್ಲಿಲ್ಲ. ಇದ್ದಾಳೆ, ನಾನ್ ನೋಡ್ದೆ. ದೊಡ್ಡ ಬೊಟ್ಟು, ಮುಖ ಎಲ್ಲ ಅರಿಶಿನ, ಕೋಪದಲ್ಲಿದ್ದಾಳೆ. ಅನುಪಮ, ಕಲ್ಯಾಣಿ ಇರು. ನೀನು ಭ್ರಮೇಲಿದೆಯಾ ಅನ್ಸುತ್ತೆ. ನಾನ್ ನಂಬಲ್ಲ. ಮೊದ್ಲು ಬಾಗಿಲು ತೆಗೀರಿ. ಅನುಪಮ, ಅನುಪಮ. ಕಲ್ಯಾಣಿ ಇರು. ವೈಟ್, ಓಪನ್ ಮಾಡ್ತೀನಿ. ಅನುಪಮ, ಅನುಪಮ, ನಾನ್ ನೋಡ್ದೆ ಆಫೀಸರ್. ಅನುಪಮ ಇಲ್ಲೇ ಇದ್ಲು. ಕೂಲ್ ಕೂಲ್. ಸಿದ್ದು, ಕಲ್ಯಾಣಿ ಹೊರಗಡೆ ಕರ್ಕೊಂಡು ಹೋಗು. ಅತ್ತೆ, ಕಲ್ಯಾಣಿ, ಬಾ ಬಾ ಕಲ್ಯಾಣಿ. ಬಾ. ಬೇಡಿ ನನ್ನ. ಅನುಪಮ, ನಡಿ. ಅನುಪಮ ಅಮ್ಮನ ನೀನು ಹೀಗೆ ನೋಡಿದ್ರೆ ತಡ್ಕೊಳ್ಳೋದಿಲ್ಲ ಕಲ್ಯಾಣಿ. ಅದಕ್ಕೆ ಹೀಗೆ ಮಾಡ್ತಾ ಇದ್ದೀವಿ. ಬಾ. ನನ್ನ ಬಿಟ್ಬಿಡಿ. ಬಾ. ನನ್ನ ಬಿಡಿ ಅಂತ ಹೇಳ್ತಿದ್ದೀನಲ್ಲ. ಅಯ್ಯೋ. ಬಿಟ್ಬಿಡಿ. ನಾನು ಹೇಳ್ತಿರೋದು ನಿಜ. ನನ್ನ ರೂಮಲ್ಲಿ ಅನುಪಮ ನೋಡ್ದೆ. ನಾನು ಅನುಪಮ ನೋಡ್ಲಿಲ್ಲ ಅಂದ್ರೆ ಬೊಟ್ಟಿಟ್ಕೊಂಡಿದ್ದಾಳೆ, ಅರ್ಶನ ಹಚ್ಕೊಂಡಿದ್ದಾಳೆ ಅಂತ ಹೇಗೆ ಹೇಳ್ತಿದ್ದೆ? ಏಯ್, ರಾತ್ರಿ ಹಾರರ್ ಮೂವಿ ನೋಡಿರ್ತೀಯ, ಇಲ್ಲ ಅಂದ್ರೆ ಅಮ್ಮನವ್ರ ಮೂವಿ ನೋಡಿರ್ತೀಯ, ಹಾಗೆ ಊಹಿಸ್ಕೊಂಡಿರ್ತೀಯ ಅಷ್ಟೇ. ಸಿದ್ದು, ಕೋಪ ಬರ್ಸ್ಬೇಡ. ಸರಿ, ನೀನ್ ಹೇಳ್ದಾಗೆ ಆ ರೂಮಲ್ಲೇ ಅನುಪಮಮ್ಮನ್ನ ನೋಡ್ದೆ ಅನ್ಕೊಳ್ಳೋಣ. ನಿನ್ ಮುಂದೆನೆ ಶೌರ್ಯ ಲಾಕ್ ಓಪನ್ ಮಾಡ್ದ, ಆದ್ರೆ ಒಳಗಡೆ ಅವ್ರು ಇರ್ಲಿಲ್ಲ ಅಲ್ವಾ? ಅದೇ ನಂಗೂ ಅರ್ಥ ಆಗ್ತಿಲ್ಲ. ಕಲ್ಯಾಣಿ, ಇನ್ ಏನು ಯೋಚನೆ ಮಾಡ್ಬೇಡ. ನಿನ್ ರೂಮಿಗೆ ಹೊರಡು. ನೀನು
ಮತ್ತೆ ಮನೆಯೊಳಗೆ ಬಂದಿದ್ಯಾ ಅಂತ ಗೊತ್ತಾದ್ರೆ ಅತ್ತೆ ಮಾವ ಇಬ್ರು ಕೋಪ ಮಾಡ್ಕೋತಾರೆ. ಅವ್ರ ಬಗ್ಗೆ ನಿನಗೆ ಗೊತ್ತಿದೆ ತಾನೆ, ಹೊರಡಮ್ಮ.